ಆನ್ಲೈನ್ನಲ್ಲಿ ಲೀಸ್ ಅಥವಾ ಬಾಡಿಗೆ ಮನೆಯನ್ನ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಹುಷಾರಾಗಿರಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ. ಬಾಡಿಗೆ ಲೀಸ್ ಹೆಸರಿನಲ್ಲಿ ಲಕ್ಷ ಲಕ್ಷ ಕೋಟಿ ವಂಚನೆ ಮಾಡ್ತಾ ಇದ್ದಾರೆ. ಮಧ್ಯವರ್ತಿ ಕಂಪನಿಗಳಿಂದ ಬಾಡಿಗೆ ಪಡೆದವರಿಗೆ ವಂಚನೆ. 1000ಕ್ಕೂ ಹೆಚ್ಚು ಜನರಿಗೆ 200 ಕೋಟಿಯಷ್ಟು ವಂಚನೆ ಮಾಡಲಾಗಿದೆ. ಇಂದಿರಾನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಆನ್ಲೈನ್ನಲ್ಲಿ ಲೀಸ್ ಹಾಗೆ ಬಾಡಿಗೆ ಮನೆ ಹುಡುಕ್ತಾ ಇರುವವರು ಹುಷಾರಾಗಿರಬೇಕು. ಲೀಸ್ ಹಣ ಕೇಳಿದ್ರೆ ಇನ್ವೆಸ್ಟ್ಗೆ ಹೂಡಿಕೆ ಮಾಡಲು ಬೇಡಿಕೆ ಇಡ್ತಾರೆ. ಹೂಡಿದ್ರೆ ಹೆಚ್ಚಿನ ಲಾಭ ನೀಡ್ತೀವಿ ಅಂತ ಇದ್ದಂತಹ ಕಂಪನಿ ಇದು. ಕೆಲ ತಿಂಗಳು ಲಾಭಾಂಶ ಬಳಿಕ ನಾಮ ಹಾಕ್ತಾ ಇದ್ರು ಜನರಿಗೆ. ಆನ್ಲೈನ್ನಲ್ಲಿ ಲೀಸ್ ಅಥವಾ ಬಾಡಿಗೆ ಮನೆ ಹುಡುಕುವವರು ಹುಷಾರಾಗಿರಬೇಕು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರು ಎಚ್ಚರದಿಂದಿರಬೇಕು. ಬಾಡಿಗೆ ಹಾಗೆ ಲೀಸ್ ಹೆಸರಿನಲ್ಲಿ ಲಕ್ಷ ಲಕ್ಷ ಕೋಟಿ ವಂಚನೆ ಮಾಡ್ತಾ ಇದ್ದಾರೆ. ಮಧ್ಯವರ್ತಿ ಕಂಪನಿಗಳಿಂದ ಬಾಡಿಗೆ ಪಡೆದವರಿಗೆ ಈಗ ವಂಚನೆ ಆಗಿದೆ. 1000ಕ್ಕೂ ಹೆಚ್ಚು ಜನರಿಗೆ 200 ಕೋಟಿಯಷ್ಟು ವಂಚನೆ ಮಾಡಿದ್ದಾರೆ. ಇಂದಿರಾನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಜೋಸನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಈ ಒಂದು ದೋಖಾ ಮಾಡಿದೆ. ಇದೀಗ ಬಾಡಿಗೆ ಲೀಸ್ ಹೆಸರಿನಲ್ಲಿ ಲಕ್ಷ ಲಕ್ಷ ಕೋಟಿ ವಂಚನೆ ಮಾಡಿರುವಂತದ್ದು. ಮಧ್ಯವರ್ತಿ ಕಂಪನಿಗಳಿಂದ ಬಾಡಿಗೆ ಪಡೆದವರಿಗೆ ಈಗ ವಂಚನೆ ಆಗಿರುವಂತದ್ದು. ಬೆಂಗಳೂರಿನ ಜನರು ಹುಷಾರಾಗಿರಬೇಕು. ನೋಡಿ, 1000ಕ್ಕೂ ಹೆಚ್ಚು ಜನರಿಗೆ 200 ಕೋಟಿಯಷ್ಟು ವಂಚನೆ ಮಾಡಿದ್ದಾರೆ. ಈ ಬಗ್ಗೆ ಇಂದಿರಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೋಸ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದಂತ ಕಂಪನಿ ಇದು. ಮನೆ ಮಾಲೀಕನಿಗೆ ಬಾಡಿಗೆದಾರರನ್ನ ಪರಿಚಯಿಸೋ ಕಂಪನಿ ನಂತರ ಏನ್ ಮಾಡುತ್ತೆ? ಕೆಲವರಿಗೆ ಬಾಡಿಗೆ, ಕೆಲವರಿಗೆ ಲೀಸ್, ಕೆಲವರಿಗೆ ಹೂಡಿಕೆ ನೆಪದಲ್ಲಿ ವಂಚನೆ ಮಾಡಿದೆ. 10 ಲಕ್ಷದಿಂದ 75 ಲಕ್ಷದವರೆಗೆ ಲೀಸ್ ಅಮೌಂಟ್ ಅಂತ ಕಟ್ಟಿಸ್ಕೊಳ್ತಾ ಇದ್ರು. ಪರ್ಸೆಂಟೇಜ್ ಲೆಕ್ಕದಲ್ಲಿ ಬಡ್ಡಿಗೆ ಹಣ ಕೊಟ್ಟು ಓನರ್ಗೆ ಬಾಡಿಗೆ ಕೊಡ್ತಾ ಇರಲಿಲ್ಲ. ಆದ್ರೆ 3-4 ತಿಂಗಳಿನಿಂದ ಓನರ್ಗೆ ತಲುಪದ ಬಾಡಿಗೆ ಹಣ ಬಾಡಿಗೆದಾರರಿಗೆ ಮನೆ ಖಾಲಿ ಮಾಡುವಂತೆ ಹೇಳ್ತಾ ಇದ್ರು ಓನರ್ ಅವರು. ಕಂಪನಿಯವರನ್ನ ಕೇಳಿದ್ರೆ ನೋ ರೆಸ್ಪಾನ್ಸ್. ಹಣವೂ ಇಲ್ಲ, ಇತ್ತ ಮನೆಯೂ ಇಲ್ಲ. ಇಂದಿರಾನಗರ ಠಾಣೆಗೆ ದೂರು ನೀಡಿದ್ದಾರೆ ಬಾಡಿಗೆ ಹಾಗೆ ಲೀಸ್ದಾರರು. ಜೋನಸ್ ಅಸೆಟ್ ಕಂಪನಿ ಮಾಲೀಕ ರಾಘವೇಂದ್ರ ಸ್ಟಿಫನ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಮೋಸ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದಂತ ಕಂಪನಿ ಇದು. ಮನೆ ಮಾಲೀಕನಿಗೆ ಬಾಡಿಗೆದಾರರನ್ನ ಪರಿಚಯಿಸುತ್ತೆ. ಮೊದಲನೇದಾಗಿ ಕೆಲವರಿಗೆ ಬಾಡಿಗೆ, ಕೆಲವರಿಗೆ ಲೀಸ್, ಕೆಲವರಿಗೆ ಹೂಡಿಕೆ ನೆಪದಲ್ಲಿ ವಂಚನೆ ಮಾಡಿದೆ. 10 ಲಕ್ಷದಿಂದ 75 ಲಕ್ಷದವರೆಗೆ ಲೀಸ್ ಅಮೌಂಟ್ ಅನ್ನ ಕಟ್ಟಿಸ್ಕೊಳ್ತಾ ಇದ್ರು. ಪರ್ಸೆಂಟೇಜ್ ಲೆಕ್ಕದಲ್ಲಿ ಈ ಒಂದು ಮೋಸ ಮಾಡಿರುವಂತದ್ದು ಬೆಂಗಳೂರಿನಲ್ಲಿ. ಮ್ಯಾಕ್ಸಿಮಮ್ 75 lakhs ತನಕ ಇದೆ ಸರ್. ಇದು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಅಂತ. ಈಗ ಲೀಸ್ಗಳಿಗೆ ಡೈರೆಕ್ಟ್ ಕೆಲವು ಓನರ್ಗಳು ಒಪ್ಪೋದಿಲ್ಲ. ಆ ಸಮಯದಲ್ಲಿ ಈ ತರ ಕಂಪ್ನಿಗಳು ಏನ್ ಮಾಡ್ತಾರೆ, ಇವರು ಲೀಸ್ ಅಮೌಂಟ್ ನ ಕಲೆಕ್ಟ್ ಮಾಡ್ತಾರೆ. ಇದರಲ್ಲಿ 2 ತರ ಇದೆ. ಡೈರೆಕ್ಟ್ ಓನರ್ಗೆ ರೆಂಟ್ ಪೇ ಮಾಡ್ತಾರೆ, ಇಲ್ಲಾಂದ್ರೆ ಟೆನೆಂಟ್ಸ್ ನಮ್ಮಂತವ್ರಿಗೆ ಪೇ ಮಾಡ್ತಾರೆ. ಈ ರೀತಿ ಇದರಲ್ಲಿ ಲಾಸ್ಟ್ ನವೆಂಬರ್ ಅಲ್ಲಿ ನಾನು ಟೈಅಪ್ ಆಗಿದ್ದೀನಿ ಅವ್ರ ಜೊತೆ. ಓಕೆ, ಲಾಸ್ಟ್ ನವೆಂಬರ್ ಅಲ್ಲಿ ಟೈಅಪ್ ಆಗಿದ್ದೀನಿ. ಒಂದು 2 months ರೆಂಟ್ ಬಂದಿದೆ ಅಷ್ಟೇ. ಲಾಸ್ಟ್ ಮಾರ್ಚ್ ಇಂದ ರೆಂಟ್ ಬರ್ತಾ ಇಲ್ಲ. ಫಾಲೋ ಅಪ್ ಮಾಡಿದ್ರೆ ಯಾವುದೇ ತರ ರಿಪ್ಲೈ ಇಲ್ಲ. ಕೇಳಿದ್ರೆ ಮತ್ತೆ ಎಲ್ಲ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಮೇಲ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. 3 months ಟೈಮ್ ಬೇಕು, ಅದಾದ್ಮೇಲೆ ಡಬಲ್ ಪೇಮೆಂಟ್ ಮಾಡ್ತೀವಿ ಅಂತ. ಯಾವುದಕ್ಕೂ ರಿಪ್ಲೈ ಇಲ್ಲ. ಈಗ ಆಫೀಸು ಕ್ಲೋಸ್ ಆಗಿದೆ. ಆಫೀಸಲ್ಲೂ ಆಪರೇಷನ್ಸ್ ಇಲ್ಲ. ಸ್ಟೀಫನ್ ಅಂತ. ಇನ್ವೆಸ್ಟ್ಮೆಂಟ್ ಅದು ಒಂದು ಇದೆ ಕೆಟಗರಿ ಇದರಲ್ಲಿ. ಬಟ್ ನಾವಿರೋದು ರೆಂಟ್ ಅಲ್ಲಿ. ನಾನು ಬಾಡಿಗೆಗೆ ಮನೆ ಹುಡುಕ್ತಾ ಇದ್ದೆ. ಮನೆ ಬಾಡಿಗೆಗೆ ಹುಡುಕ್ಬೇಕಾದ್ರೆ ಆನ್ಲೈನ್ ಅಲ್ಲಿ ನನಗೆ ಜೋನ್ಸ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಇಂದಿರಾನಗರಲ್ಲಿ ಒಂದು ಕಂಪನಿ ಥ್ರೂ ನಾನು ಪಾಸ್ ಆಗ್ತೀನಿ. ಸೊ ಅವಾಗ ನಾನು ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಲೀಸ್ಗೆ ಅಂತ ಹೇಳಿ 27.5 lakhs ನಾನು ಲೀಸ್ ಅಮೌಂಟ್ ಆಗಿ ಇನ್ವೆಸ್ಟ್ ಮಾಡ್ತೀನಿ ಜೋನ್ಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಮೇಲೆ. ಸೊ ಆಗ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. 2 years ಅಗ್ರಿಮೆಂಟ್ ಆಗುತ್ತೆ. 2 years ಕಂಪನಿಯವರು ನಮ್ಮ ಮನೆ ಓನರ್ ಯಾರಿದ್ದಾರೆ ಅವರಿಗೆ 51,000 ಬಾಡಿಗೆ ಕಟ್ತಾ ಇದ್ರು. 2 years ಏನು ಪ್ರಾಬ್ಲಮ್ ಇಲ್ಲದೆ ಬಾಡಿಗೆ ಎಲ್ಲ ಕಟ್ಟಿದ್ದಾರೆ. 2 years ಲೀಸ್ ಅಗ್ರಿಮೆಂಟ್ ಆದಮೇಲೆ ಓನರ್ ಪ್ರೆಷರೈಸ್ ಮಾಡಿದ್ರು ನಮಗೆ ಮನೆ ಖಾಲಿ ಮಾಡೋದಕ್ಕಂತ. ಸೊ ನಾವು ಮನೆ ಖಾಲಿ ಮಾಡಿದ್ವಿ. ಮನೆ ಖಾಲಿ ಮಾಡಿ ಆದಮೇಲೆ ಖಾಲಿ ಮಾಡೋ ಟೈಮಲ್ಲಿ ಟರ್ಮಿನೇಷನ್ಗೆ ಅಂತ ಕಂಪನಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಕಂಪನಿಯವರು ನಮ್ಮ ಹತ್ರ ಇವಾಗ ಅಮೌಂಟ್ ಇಲ್ಲ, ಕೊಡೋದಕ್ಕಾಗಲ್ಲ, ಟರ್ಮಿನೇಟ್ ಮಾಡೋದಕ್ಕಾಗಲ್ಲ,
ಬಟ್ ನಾವು ಇದೇ ಅಮೌಂಟ್ನ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ನಿಮಗೆ ಮಂತ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ದುಡ್ಡು ಕೊಡ್ತೀವಿ ಅಂತೆಲ್ಲ ನಮ್ಮನ್ನ ಕನ್ವಿನ್ಸ್ ಮಾಡಿ ಮ್ಯಾನ್ಪ್ಲೇಟ್ ಮಾಡಿ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಯಾರು ಮಾಡಿದ್ದು ಸರ್ ನಂದು ಬಂದು ರೆಂಟಲ್ದು. ಹೇಗೆ ಅಂದರೆ ಇವಾಗ ಸಪೋಸ್ ನಾನು ಕಂಪ್ನಿಗೆ ಡೈರೆಕ್ಟಾಗಿ ಕ್ಲೈಂಟ್ ಆಗಿರೋದ್ರಿಂದ ಅವ್ರು ಬಂದು ನನಗೆ ಪೇ ಮಾಡ್ತಾರೆ, ನಾನು ತಿರ್ಗಾ ನನ್ನ ಓನರ್ಗೆ ಪೇ ಮಾಡ್ತೀನಿ. ಯಾಕಂದ್ರೆ ನಂದು ಓನರ್ದು ಅಗ್ರಿಮೆಂಟ್ ಇರುತ್ತೆ. ಜೋನ್ಸ್ ಕಂಪ್ನಿಗೂ ಮತ್ತು ಓನರ್ಗೂ ಯಾವುದು ಸಂಬಂಧ ಇರೋದಿಲ್ಲ. ಅಗ್ರಿಮೆಂಟ್ ಬಂದು ನಂದು ಓನರ್ದು ಇರುತ್ತೆ, ಅವ್ರು ನನಗೆ ಪೇ ಮಾಡ್ತಾರೆ, ನಾನು ಅವ್ರಿಗೆ ಪೇ ಮಾಡ್ತೀನಿ. ಲೈಕ್ ನಂದು ಇನ್ವೆಸ್ಟ್ಮೆಂಟ್ ಬಂದು 10 lakhs ಇದೆ ಸರ್, ಅದೇ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂದು. ಲೈಕ್ ಅದನ್ನೇ ನಾನು ಲಾಸ್ಟ್ ಇಯರ್ ಮೇ ಮಂತ್ಗೆ ನಾನು ಅವ್ರ ಜೊತೆ ಅಗ್ರಿಮೆಂಟ್ ಆಗಿದ್ದು. ಲೈಕ್ ನಿಯರ್ಲಿ ಲೈಕ್ 6 months ಕರೆಕ್ಟಾಗಿ ಬಂತು, ಪೇಮೆಂಟ್ಸ್ ಎಲ್ಲ ಬಂತು ಕರೆಕ್ಟಾಗಿ. ಲಾಸ್ಟ್ ಡಿಸೆಂಬರಿಂದ ಸ್ವಲ್ಪ ತೊಂದರೆ ಮಾಡ್ತಿದ್ದಾರೆ. ಲೈಕ್ ಲಾಸ್ಟ್ 3 monthsಯಿಂದ ಏನು ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ. ಲೈಕ್ ಆಫೀಸ್ ಹತ್ರ ಹೋದ್ರೆ ಯಾರೂ ಇರೋದಿಲ್ಲ. ಲೈಕ್ ಕಾಲ್ಸ್ ಆಗಲಿ, ಈವನ್ ಮೇಲ್ಸ್ಗಾಗಲಿ ಯಾವುದಕ್ಕೂ ರಿಪ್ಲೈ ಇಲ್ಲ ಅವ್ರು.